ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶಾಸಕ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಕಣ್ಣಿನ ಭಾಗಕ್ಕೆ ಗಂಭೀರವಾಗಿ ಗಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಣ್ಣಿನ ಆಸ್ಪತ್ರೆಗೆ ಆನಂದ್ ಸಿಂಗ್ ರನ್ನ ಶಿಫ್ಟ್ ಮಾಡಲಾಗುತ್ತದೆ. ರಕ್ತ ಹೆಪ್ಪುಗಟ್ಟಿರುವ ಹಿನ್ನೆಲೆಯಲ್ಲಿ ನಾರಾಯಣ ನೇತ್ರಾಲಯಕ್ಕೆ ರವಾನೆ ಮಾಡಲಾಗುತ್ತದೆ. ನಾರಾಯಣ ನೇತ್ರಾಲಯದ ಮುಖ್ಯಸ್ಥ ಡಾಕ್ಟರ್ ಭುಜಂಗ ಶೆಟ್ಟಿಯಿಂದ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆನಂದ್ ಸಿಂಗ್ ಕುಟುಂಬಸ್ಥರ ಮನವಿ ಮೇರೆಗೆ ಭುಜಂಗ ಶೆಟ್ಟಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಆನಂದ್ ಸಿಂಗ್ ಕಣ್ಣಿನ ಭಾಗಕ್ಕೆ ಹಲ್ಲೆಯನ್ನ ನಡೆಸಿದ್ರು ಕಂಪ್ಲಿ ಶಾಸಕ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಕಣ್ಣಿನ ಭಾಗಕ್ಕೆ ಹೆಚ್ಚಾಗಿ ಏಟಾದಂತಹ ಹಿನ್ನೆಲೆಯಲ್ಲಿ ಆನಂದ್ ಸಿಂಗ್ ರನ್ನ ಅಪೋಲೋ ಆಸ್ಪತ್ರೆಯಿಂದ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕಣ್ಣಿಗೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ರಕ್ತ ಹೆಪ್ಪುಗಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ನಾರಾಯಣ ನೇತ್ರಾಲಯದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಭುಜಂಗ ಶೆಟ್ಟಿ ಅವರೇ ಚಿಕಿತ್ಸೆಯನ್ನ ಕೊಡಲಿದ್ದಾರೆ. ಆನಂದ್ ಸಿಂಗ್ ಕುಟುಂಬಸ್ಥರ ಮನವಿ ಮೇರೆಗೆ ಭುಜಂಗ ಶೆಟ್ಟಿ ಅವರು ಚಿಕಿತ್ಸೆಯನ್ನ ಕೊಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗಿದ್ರು ಕೂಡ ಅವರ ಕಣ್ಣಿನ ಭಾಗದಲ್ಲಿ ಪೆಟ್ಟಾದಂತಹ ಜಾಗ ಇನ್ನೂ ಕೂಡ ಹಾಗೆ ಇರುವಂಥದ್ದು. ರಕ್ತ ಹೆಪ್ಪುಗಟ್ಟಿದೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರೇ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಪೋಲೋ ಆಸ್ಪತ್ರೆಯಿಂದ ಆನಂದ್ ಸಿಂಗ್ ರನ್ನ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಮಾಡಲಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಲಿದ್ದಾರೆ. ನಾರಾಯಣ ನೇತ್ರಾಲಯದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಭುಜಂಗ ಶೆಟ್ಟಿ. ಆನಂದ್ ಸಿಂಗ್ ಕುಟುಂಬಸ್ಥರ ಮನವಿ ಮೇರೆಗೆ ಭುಜಂಗ ಶೆಟ್ಟಿ ಅವರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆನಂದ್ ಸಿಂಗ್ ಕಣ್ಣಿನ ಭಾಗಕ್ಕೆ ಹಲ್ಲೆ ನಡೆಸಿದ್ದು ಕಂಪ್ಲಿ ಶಾಸಕ. ಹಾಗಾಗಿ ಆವತ್ತಿನ ಘಟನೆಯ ನಂತರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ, ಆದರೆ ಕಣ್ಣಿನ ಚೇತರಿಕೆಯನ್ನು ಕೂಡ ಆಗಿಲ್ಲ ಅಂತ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಆಸ್ಪತ್ರೆ ಬಳಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಭಿಷೇಕ್, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗಿದ್ರು ಕಣ್ಣಿನ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ನಾರಾಯಣ ನೇತ್ರಾಲಯದ ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ, ಏನು ಚಿಕಿತ್ಸೆ ಅಗತ್ಯತೆ ಇದೆ ಅಂತ? ಈಗಾಗಲೇ ಏನು ಎದೆ ಭಾಗದಲ್ಲಿ ಸಾಕಷ್ಟು ನೋವು ಕಂಡು ಬಂದಿರೋ ಕಾರಣದಿಂದಾಗಿ ಈಗಾಗಲೇ ಅಪೋಲೋದಲ್ಲಿ ಕೂಡ ಒಂದಷ್ಟು ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡಿದ್ರು. ಆದರೆ ಕಣ್ಣಿನ ಭಾಗಕ್ಕೆ ತೀವ್ರವಾಗಿ ಒಂದು ಪೆಟ್ಟು ಬಿದ್ದ ಕಾರಣದಿಂದಾಗಿ ಅವರನ್ನು ಅಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಒಳಪಡಿಸೋದಕ್ಕಾಗೋದಿಲ್ಲ. ಹೀಗಾಗಿ ನಾರಾಯಣ ನೇತ್ರಾಲಯಕ್ಕೆ ಬಂದು ಅವರನ್ನು ಒಂದು ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗಿರುವಂಥದ್ದು. ಸಾಕಷ್ಟು ಊತ ಕಂಡು ಬಂದಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಅಪೋಲೋ ಆಸ್ಪತ್ರೆಯ ವೈದ್ಯರು ಒಂದು ಲಿಖಿತ ಇದನ್ನು ಏನು ಸ್ಟೇಟ್ಮೆಂಟನ್ನು ನಾರಾಯಣ ನೇತ್ರಾಲಯಕ್ಕೆ ಕಳಿಸಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಿಸುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ನೀಡಿದ್ದಾರೆ. ಮತ್ತು ಈಗಾಗಲೇ ಕಣ್ಣಿನ ಊತ ಹೆಚ್ಚಾದ ಅಂದರೆ ರಕ್ತದ ಒಳಗಡೆ ಒಂದು ಹೆಪ್ಪುಗಟ್ಟಿರುವಂತಹ ಕಾರಣದಿಂದಾಗಿ ಇಲ್ಲಿ ಒಂದು ಸಂಪೂರ್ಣವಾಗಿ ಮೊದಲಿಗೆ 1-1.5 ಗಂಟೆಯವರೆಗೂ ಕೂಡ ಆ ಒಂದು ಅನಲೈಸ್ ಅನ್ನು ಮಾಡ್ತಾರೆ. ಅಂದರೆ ಕಣ್ಣಿನ ಯಾವ ಭಾಗದಲ್ಲಿ ಪೆಟ್ಟಾಗಿರುವಂಥದ್ದು, ಆ ನರಗಳಿಗೆ ಯಾವುದೋ ಒಂದು ಪೆಟ್ಟಾಗಿರುವಂಥದ್ದು ಅದೆಲ್ಲವನ್ನು ಕೂಡ ಒಂದು ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿದ ಬಳಿಕ ಇನ್ನೇನು ಮುಂದೆ ಯಾವುದಾದ್ರೂ ಒಂದು ಆಪರೇಷನ್ಗಳನ್ನು ಏನಾದರೂ ಮಾಡಬೇಕಾ ಅನ್ನುವಂತಹ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ ಅಂದರೆ 1.5 ಗಂಟೆಯ ಬಳಿಕ ಪರಿಶೀಲನೆಯ ಬಳಿಕವಷ್ಟೇ ಇಲ್ಲಿ ಎಷ್ಟು ದಿನಗಳವರೆಗೂ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಏನಿದ್ದಾರೆ ಅವರು ನೇತೃತ್ವದಲ್ಲಿ ಅವರ ಒಂದು ಟ್ರೀಟ್ಮೆಂಟಲ್ಲಿ ಆನಂದ್ ಸಿಂಗ್ ಅವರು ಇವಾಗ ಇರ್ತಾರೆ ಅಂತ ಹೇಳ್ಬೋದು. ಈಗಾಗಲೇ ಈ ಒಂದು ಪ್ರಕ್ರಿಯೆ ಈಗಾಗಲೇ ಮುಂದುವರೆದಿದೆ. ಸದ್ಯದ ಮಟ್ಟಿಗೆ ಕಣ್ಣು ಬೇರೆ ಎಲ್ಲ ದೇಹದ ಭಾಗಗಳು ಅಂದರೆ ಎದೆ ನೋವು ಏನಿತ್ತು, ಎದೆಯ ಮೂಳೆ ಏನು ಮುರಿದಿತ್ತು ಮತ್ತು ಕೈ ಭಾಗದಲ್ಲಿ ಏನು ಪೆಟ್ಟಾಗಿತ್ತು ಅದೆಲ್ಲವೂ ಕೂಡ ವಾಸಿಯಾದರೂ ಕೂಡ ಕಣ್ಣು ಮೇಜರ್ ಆಗಿ ಅವರಿಗೆ ಹೊಡೆತ ಕೊಟ್ಟಿದೆ. ಹೀಗಾಗಿ ಕಣ್ಣಿನ ಭಾಗಕ್ಕೆ ಚಿಕಿತ್ಸೆಯನ್ನು ನಾರಾಯಣ ನೇತ್ರದಲ್ಲಿ ಇಂದು ಸಂಜೆಯ ಒಳಗಡೆ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಅಂಕಿತಾ. ಓಕೆ ಅಭಿಷೇಕ್, ಈ ಸಂದರ್ಭದಲ್ಲಿ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ. ಅಂದ್ರೆ ಅಪೋಲೋ ಆಸ್ಪತ್ರೆ ಚಿಕ್ಕ ಆಸ್ಪತ್ರೆ ಏನಲ್ಲ. ಅಪೋಲೋ ಆಸ್ಪತ್ರೆಯಲ್ಲೂ ಕೂಡ ಐ ಟ್ರೀಟ್ಮೆಂಟ್ ಬೇಕಾದ ಎಲ್ಲ ವ್ಯವಸ್ಥೆ ಇತ್ತು. ಆದರೂ ನಾರಾಯಣ ನೇತ್ರಾಲಯಕ್ಕೆ ಶಿಫ್ಟ್ ಆಗಿರೋ ಹಿಂದೆ ಏನಾದರೂ ಕಾರಣ ಇದೆಯಾ? ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ? ಡಾಕ್ಟರ್ ಸಜೆಸ್ಟ್ ಮಾಡಿದ್ದ ಹೇಗೆ? ಬಟ್ ಈಗಾಗಲೇ ಏನು ಅಪೋಲೋದಲ್ಲಿ ಒಂದು ಲೆಟ್ರ್ ಮುಖಾಂತರ ಇಲ್ಲಿಗೆ ಒಂದು ದಾಖಲು ಮಾಡಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಈ ರೀತಿಯಾದಂತಹ ಅಂದರೆ ಕಣ್ಣಿನ ಆಪರೇಷನ್ಗಳಾಗಿರಬಹುದು, ಕಣ್ಣಿನ ಟ್ರೀಟ್ಮೆಂಟ್ಗಳಾಗಿರಬಹುದು, ಅದೆಲ್ಲದಕ್ಕೂ ಕೂಡ ಒಂದು ಸ್ಪೆಷಲಿಸ್ಟ್ ಆಗಿರ್ತಾರೆ. ಹೀಗಾಗಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ ಅನ್ನುವಂತಹ ಕಾರಣದಿಂದಾಗಿ
ಈ ಒಂದು ನಾರಾಯಣ ನೇತ್ರಾಲಯಕ್ಕೆ ಒಂದು ಅವರನ್ನ ಕರೆತಂದಿರುವಂಥದ್ದು. ಕೆಲವೊಂದು ಸೂಕ್ಷ್ಮ ವಿಚಾರಗಳಿರುತ್ತವೆ ಅನ್ನುವಂಥ, ಅಂದರೆ ಯಾವ ಜಾಗಕ್ಕೆ ನರಗಳು ಪೆಟ್ಟು ಬಿದ್ದಿರಬಹುದು ಮತ್ತು ಇನ್ನಿತರ ಯಾವ ಕಡೆಯಿಂದ ನರ್ವ್ಸ್ಗೆ ಏಟಾಗಿರ್ಬೋದು ಅದೆಲ್ಲವನ್ನು ಕೂಡ ಒಂದು ಅನಲೈಸ್ ಮಾಡಿ ಅಪೋಲೋ ಆಸ್ಪತ್ರೆಯ ವೈದ್ಯರು. ಹಾಗೆ ಅಭಿಷೇಕ್, ಇನ್ನೊಂದು ಮಾಹಿತಿ ಪ್ರಕಾರ ಕಂಪ್ಲಿ ಗಣೇಶ್ ಅವರು ಸತತವಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆಸ್ಪತ್ರೆಯಿಂದ ಆನಂದ್ ಸಿಂಗ್ ಅವರು ಡಿಸ್ಚಾರ್ಜ್ ಆಗಿಬಿಟ್ರೆ ಅವ್ರಿಗೆ ಜಾಮೀನು ಈಸಿಯಾಗಿ ಸಿಕ್ಕಿಬಿಡುತ್ತೆ ಅನ್ನೋದಕ್ಕೋಸ್ಕರ ಲ್ಯಾಗ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬಗ್ಗೆ ಏನಾದ್ರು ಸುಳಿವು ಸಿಕ್ಕಿದೆಯಾ ಹೇಗೆ? ಅಂಕಿತಾ, 307 ಕೇಸಲ್ಲಿ ನಾರ್ಮಲ್ ಆಗಿ ಯಾವುದು ಕೂಡ ಬೇಲ್ ಸಿಗದೇ ಇರುವಂಥದ್ದು. ಅವರು ಆಸ್ಪತ್ರೆಯಲ್ಲಿ ಇಲ್ಲದೆ ಇರಲಿ ಅವರ ಒಂದು ಬೇಲ್ ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನೋ ಕಾರಣದಿಂದಾಗಿ ಏನು ಅವರು ಡಿಸ್ಚಾರ್ಜ್ ಟ್ರೀಟ್ಮೆಂಟ್ ಮುಂದುವರಿಸಿದ ಪರಿಣಾಮವಾಗಿ ಅವರಿಗೆ ಬೇಲ್ ಸಿಗೋದು ಅಕ್ಷರಶಃ ಸುಳ್ಳು ಅಂತಲೇ ಹೇಳ್ಬೋದು. ಹೀಗಾಗಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವರ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಅವ್ರು ಟ್ರೀಟ್ಮೆಂಟ್ ಆಗಿರೋ ಕಾರಣದಿಂದಾಗಿ, ಅಂದರೆ ಚಿಕಿತ್ಸೆ ಮುಂದುವರಿರೋ ಕಾರಣದಿಂದಾಗಿ ಅವರಿಗೆ ಸಾಕಷ್ಟು ಅಸಾಲ್ಟ್ಗಳಾಗಿದೆ. ಈ ಒಂದು ತೀವ್ರತೆಯನ್ನು ಇಟ್ಕೊಂಡು ಕೋರ್ಟ್ನಲ್ಲಿ, ಅಂದರೆ ನ್ಯಾಯಾಧೀಶರು ಈ ಬೇಲನ್ನು ರಿಜೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಅಪ್ಸ್ಟ್ಯಾಂಡಿಂಗ್ ಆಗಿರುವಂತಹ ಕಂಪ್ಲಿ ಗಣೇಶ್ ಅವರು ಕೂಡ ಡಿಸ್ಚಾರ್ಜ್ ಆಗಲಿ, ಆದ ಬಳಿಕವೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಮಗೆ ಒಂದು ಇದು ಸಿಗ್ಬೋದು, ರಿಲೀಫ್ ಸಿಗ್ಬೋದು, ಅಕಸ್ಮಾತ್ ಬೇಲ್ ಸಿಗ್ಬೋದು ಅನ್ನುವಂತಹ ಒಂದು ಆಶಾಭಾವನೆ ಕಂಪ್ಲಿ ಗಣೇಶ್ ಅವರ ಮೇಲಿದೆ. ಹೀಗಾಗಿ ಅವರು ಇಲ್ಲಿಯೂ ಕೂಡ ಅವರ ಕುಟುಂಬಸ್ಥರು ಕೂಡ, ಅಂದರೆ ಆನಂದ್ ಸಿಂಗ್ ಅವರ ಕುಟುಂಬಸ್ಥರು ಕೂಡ ಇನ್ನೂ ಚಿಕಿತ್ಸೆಯನ್ನು ಮುಂದುವರಿಸುವಂತಹ ಇದನ್ನು ಪಟ್ಟು ಹಿಡಿದಿದ್ದಾರೆ ಮತ್ತು ಸಂಪೂರ್ಣವಾಗಿ ಗುಣಮುಖರಾದ ಬಳಿಕವಷ್ಟೇ ಅವರು ಆಸ್ಪತ್ರೆಯಿಂದ ಹೊರಗಡೆ ಬೀಳಬೇಕು ಅನ್ನುವಷ್ಟರ ಮಟ್ಟಿಗೆ ಅವರು ಒಂದು ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇರುವಂಥದ್ದು. ಇದು ಕಂಪ್ಲಿ ಗಣೇಶಿಗೆ ಸಂಪೂರ್ಣವಾಗಿ ಮೈನಸ್ ಆಗುತ್ತೆ. ಹೀಗಾಗಿ ಆ ಮೈನಸ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಇಲ್ಲಿ ಚಿಕಿತ್ಸೆ ಮುಂದುವರಿಸಿರುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಅಂಕಿತ, ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಮಾಹಿತಿ.